Hey, what's up guys? I hope you guys doing great. So guys, ಈ ವಿಡಿಯೋದಲ್ಲಿ EMA ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಈ EMA ನ ಯಾವ ರೀತಿ ನೀವು ಚಾರ್ಟ್ ಅಲ್ಲಿ ಆಡ್ ಮಾಡಬಹುದು, ಎಷ್ಟು EMA ಆಡ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅಂಡ್ ಅದರ ಜೊತೆಗೆ ಯಾವ ರೀತಿ EMA ನಿಮಗೆ ಹೆಲ್ಪ್ ಮಾಡುತ್ತೆ ಅನಾಲಿಸಿಸ್ ಮಾಡಿ ಚಾರ್ಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಅಥವಾ ಆರ್ಡರ್ ಪಂಚ್ ಮಾಡಬೇಕಾದ್ರೂ ಕೆಲವೊಂದು ಸರಿ ಇದು ನೀವು ಇದನ್ನ ಯೂಸ್ ಮಾಡ್ಕೋಬಹುದು EMAದ್ದು. ಸೊ ಎಷ್ಟು EMA ಆ್ಯಡ್ ಮಾಡಬೇಕು. EMA ಅಂತಂದರೆ ಲೈಕ್ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಪ್ರತಿ ಕ್ಯಾಂಡಲ್ದು ಇವಾಗ ನೀವು 915 ಹಾಕಿದರೆ ಅಥವಾ 920 ಹಾಕಿದರೆ 9 ಕ್ಯಾಂಡಲ್ ಮೂವಿಂಗ್ ಎವರೇಜ್ ಎಷ್ಟಿದೆ, ಆಮೇಲೆ 20 ಕ್ಯಾಂಡಲ್ಸ್ ಮೂವಿಂಗ್ ಎವರೇಜ್ ಎಷ್ಟಿದೆ ಅನ್ನೋದನ್ನು ಅದರಲ್ಲಿ ನಿಮ್ಗೊಂದು ಕ್ಯಾಂಡಲ್ಗಳ ಬಿಹೇವಿಯರ್ ಏನಿದೆ ಅದನ್ನ ತೋರಿಸ್ಕೊಡುತ್ತೆ EMA. ಸೊ ಹಾಗಾಗಿ ಇರಬೇಕಾದ್ರೆ ನೀವು ಎಷ್ಟು EMAನ ನಿಮ್ಮ ಚಾರ್ಟಲ್ಲಿ ಆ್ಯಡ್ ಮಾಡಬೇಕು ಆ್ಯಂಡ್ ಅದರ ಜೊತೆಗೆ ಹೇಗೆ ನೀವು ಅನಾಲಿಸಿಸ್ನ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ದಟ್ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಸೊ ಗೈಸ್, EMA ಆ್ಯಡ್ ಮಾಡಬೇಕು ಅಂತಂದರೆ ಇಟ್ ಈಸ್ ವೆರಿ ಸಿಂಪಲ್. ನಿಮ್ಮ ಚಾರ್ಟಲ್ಲಿ ಅಂದರೆ ನೀವು ಬಿಟ್ಕಾಯಿನ್ ಚಾರ್ಟಲ್ಲಿ ಆಗಿರಲಿ ಅಥವಾ ಇಂಡಿಯನ್ ಮಾರ್ಕೆಟ್ಸ್ ಚಾರ್ಟ್ ಯಾವುದೇ ಆಗಿರಲಿ ಅಥವಾ ಇನ್ನಿತರೆ ಯಾವುದೇ ನೀವು ಚಾರ್ಟ್ ಅನಾಲಿಸಿಸ್ ಮಾಡಬೇಕಂದ್ರೂ ಕೂಡ ಈ ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನ್ ನಿಮ್ಗೆ ಗೊತ್ತಿರುತ್ತೆ. ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನ್ ಚಾರ್ಟಲ್ಲಿ ನೀವು ನೋಡಿರ್ತೀರ, ರೈಟ್? ಸೊ ಅದರಲ್ಲಿ ನೀವು EMAನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಫ್ರೀ ಆಫ್ ಕಾಸ್ಟ್ ಇರುತ್ತೆ. EMA ಆ್ಯಡ್ ಮಾಡೋಕ್ಕೆ ಯಾವುದೇ ಫ್ರೀ ಕಾಸ್ಟ್ ನೀವು ಕೊಡೋಂಗಿಲ್ಲ. ಸೊ ರೈಟ್, ಸೊ ಫ್ರೀ ಆಫ್ ಕಾಸ್ಟ್ನ ಇದರಲ್ಲಿ ಆ್ಯಡ್ ಮಾಡ್ಬೋದು, ಅನಾಲಿಸಿಸ್ ಕೂಡ ಮಾಡ್ಬೋದು. 2 EMA ಹಾಕ್ಬೋದು, ಒಂದು ಆಮೇಲೆ ವ್ಯಾಲ್ಯೂಮ್ ಕೂಡ ಹಾಕ್ಬೋದು, ರೈಟ್? ಸೊ ನಾನು ವ್ಯಾಲ್ಯೂಮ್ ಕೂಡ ಹಾಕಿದ್ದೀನಿ, ಕೆಳಗಡೆ ನೋಡ್ಬೋದು ನೀವು. ವ್ಯಾಲ್ಯೂಮ್ ಇದೆ, ಆಮೇಲೆ 2 EMI ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಇದರಲ್ಲಿ ಯಾವ ರೀತಿ EMI ಆ್ಯಡ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಂದು ಚಾರ್ಟ್ ಇದೆ ಇವಾಗ, ಬಿಟ್ಕಾಯಿನ್ ಚಾರ್ಟು ಲೈವ್ ಚಾರ್ಟ್ ಇದೆ. ಆ್ಯಂಡ್ ದ ಥಿಂಗ್ ಈಸ್, ನೀವು ಯಾವ್ದು ಹಾಕೋಬೇಕು ನಾನು ನಿಮಗೆ ರೆಕಮೆಂಡ್ ಮಾಡೋದು, ನಾನು 2 EMIನ ಯೂಸ್ ಮಾಡ್ತೀನಿ. ಒಂದು 9 and 20 ಆ್ಯಂಡ್ 9 and 15, ರೈಟ್? ಸೊ ನಾನು ಇವಾಗ ಯೂಸ್ ಮಾಡ್ತಾ ಇರೋದು, ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿ ಕಾರ್ನರಲ್ಲಿ ನೋಡಿದ್ರೆ ಇಲ್ಲಿ ನೋಡ್ಬೋದು 9 and 15 ಏನಿದೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಆಮೇಲೆ ವ್ಯಾಲ್ಯೂಮ್ ಕೂಡ ಯೂಸ್ ಮಾಡ್ತೀನಿ, ನಾನು BTC ವ್ಯಾಲ್ಯೂಮ್ನ ಯೂಸ್ ಮಾಡ್ತೀನಿ. ಸೊ ಈ 3 ಆಪ್ಷನ್ಸ್ಗಳು ನೀವು ಹಾಕೋಬೋದು. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. 4ನೇದು ಮತ್ತು ಯಾವುದಾದ್ರು ನೀವು ಹಾಕೊಳ್ಳೋಕೆ ಹೋದರೆ ಸ್ಟಾಕ್ ಲಿಸ್ಟ್ಗೆ ಸೊ ಸುಮಾರು ಇದು ಆಪ್ಷನ್ಸ್ಗಳು ಬರ್ತವೆ ಅದರಲ್ಲಿ. ಸೊ ಅದನ್ನು ಹಾಕೊಳ್ಳೋಕೆ ಹೋದರೆ ನಿಮಗೆ ಮೆಂಬರ್ಶಿಪ್ನ ಇದರಲ್ಲಿ ತೊಗೋಬೇಕಾಗುತ್ತೆ ಈ ಒಂದು ಟ್ರೇಡಿಂಗ್ ವ್ಯೂನಲ್ಲಿ. ಸೊ ನೀವು ಅದು ಅವಶ್ಯಕತೆ ಇಲ್ಲ, ರೈಟ್? ಸೊ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಏನು ಗೊತ್ತಾ, ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಜೂನ್ ಯಾರಿಗೆ ಗೊತ್ತಿರುತ್ತೆ ಅವರು ಮಾರ್ಕೆಟ್ನಲ್ಲಿ ದುಡ್ಡು ಮಾಡೇ ಮಾಡ್ತಾರೆ. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಜೂನು ಸುಮಾರು 60 to 70, 80% ಟೈಮ್ ಆ್ಯಕ್ಯುರೇಟ್ ವರ್ಕ್ ಆಗುತ್ತೆ, ರೈಟ್? ಸೊ ಅದು ಒಂದು ಇದ್ರೇ ಸರ್ ಹೋಗುತ್ತೆ. ಆದರೂ ಕೂಡ ನಮಗೆ ಹೆಲ್ಪಿಂಗ್ ಹ್ಯಾಂಡ್ ಆಗಿ ಏನಿದೆ 9 and 15 ಕೂಡ ನಾವು ಯೂಸ್ ಮಾಡ್ಬೋದು ಮತ್ತು ವ್ಯಾಲ್ಯೂಮ್ ಕೂಡ ಯೂಸ್ ಮಾಡ್ಬೋದು, ರೈಟ್? ಸೊ ಇದರಲ್ಲಿ ನಾವು ಏನು ಮಾಡೋಣ ಅಂತಂದರೆ 9 and 15 ಹಾಕೊಳ್ಳೋಣ. ಸೊ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ನಿಮಗೆ ಲೈವ್ ತೋರಿಸ್ತೀನಿ ಚಾರ್ಟಲ್ಲಿ. ಸೊ ಹಾಕಬೇಕು ಅಂತಂದರೆ ಜಸ್ಟ್ ಇವಾಗ ನಾನು ಇದನ್ನು ಡಿಲೀಟ್ ಮಾಡ್ತೀನಿ, ರೈಟ್? ಸೊ ಇದನ್ನೆರಡು ಡಿಲೀಟ್ ಮಾಡ್ತೀನಿ, 9 and 15 ಎರಡು ಡಿಲೀಟ್ ಮಾಡ್ತೀನಿ. ನೋಡ್ಬೋದು ಇವಾಗ ಚಾರ್ಟಲ್ಲಿ EMI ತೆಗೆದಾಯ್ತು. ಇವಾಗ ಚಾರ್ಟಲ್ಲಿ ಏನಿಲ್ಲ, ಎಲ್ಲ ಕ್ಲೀನ್ ಇದೆ, ರೈಟ್? ಕೆಳಗಡೆ ವ್ಯಾಲ್ಯೂಮ್ ಇದೆ. ಸೊ ವ್ಯಾಲ್ಯೂಮ್ ಅದು ಇರಲಿ. ವ್ಯಾಲ್ಯೂಮ್ ನೀವು ಯೂಸ್ ಕೂಡ VOL ಅಂತ ಸರ್ಚ್ ಮಾಡ್ಬಿಟ್ಟು ಡೈರೆಕ್ಟಾಗಿ ಹಾಕೋಬೋದು. ಸೊ ನೀವು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ಬೋದು ಕೆಳಗಡೆ ಇಂಡಿಕೇಟರ್ಸ್ ಅಂತ ಇದೆ, ರೈಟ್? ಇಲ್ಲಿ ನೋಡಿ ಇಂಡಿಕೇಟರ್ಸ್, ರೈಟ್? ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಸರ್ಚ್ ಬಾರ್ ಬರುತ್ತೆ. ಸರ್ಚಲ್ಲಿ ನೀವು EMA ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ ಮೂವಿಂಗ್ ಎವರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಬರುತ್ತೆ ಫಸ್ಟು. ಸೊ ಅದರಲ್ಲಿ 2 ಸಾರಿ ಕ್ಲಿಕ್ ಮಾಡಿ. ಒಂದು, ಆಮೇಲೆ ಇನ್ನೊಂದು ಸಾರಿ, 2 ಸಾರಿ ಕ್ಲಿಕ್ ಆಯಿತಾ? ದೆನ್ ಬ್ಯಾಕ್ ಬನ್ನಿ, ರೈಟ್? ಸೊ ಇವಾಗ ನೋಡಿ ಆಟೋ ಇರುತ್ತೆ ಫಸ್ಟು. ಸೊ ಅದರಲ್ಲಿ 2 ಆ್ಯಡ್ ಆಗಿದೆ. ಇವಾಗ 2 ಸೇಮ್ ಕಲರ್ ಇರುತ್ತೆ. ಸೊ ಹಾಗಾಗಿ ಕಾಣ್ತಾ ಇಲ್ಲ ನಿಮಗೆ. ಇನ್ನೊಂದು ಕಲರ್ ಚೇಂಜ್ ಮಾಡೋಣ, ಆಮೇಲೆ ಸೆಟ್ಟಿಂಗ್ಸ್ ಕೂಡ ನಾವು ಇದರಲ್ಲಿ ಮಾಡೋಣ. ಸೊ ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ EMA 9 and EMA 9 ಎರಡು 9 ತೋರಿಸ್ತಾ ಇದೆ. ಸೊ ಇದರಲ್ಲಿ ನೀವು ಫಸ್ಟ್ ಒಂದರಲ್ಲಿ ಕ್ಲಿಕ್ ಮಾಡಿ. ಸೊ ಒಂದರಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಬಟನ್ ಕಾಣುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇದು 9 ಇರಲಿ, ರೈಟ್? ಯಾಕಂದರೆ ನೀವು ಒಂದು 9-15 ಹಾಕ್ಕೊಂಡಿದ್ದೀರ. ನಾನು ನಿಮ್ಗೆ ರೆಕಮೆಂಡ್ ಮಾಡೋದು 9-15 ಹಾಕ್ಕೊಳ್ಳಿ, ರೈಟ್? ಸೊ ಇದರಲ್ಲಿ ಏನು ನೀವು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ಬೇಕಾದರೆ ನೀವು ಕಲರ್ ಚೇಂಜ್ ಮಾಡ್ಕೊಂಡ್ರೆ ಇಲ್ಲಿ ಕಲರ್ ಚೇಂಜ್ ಮಾಡ್ಕೋಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ನೀವು ಯಾವ ಕಲರ್ ಇರುತ್ತೆ ಕಲರ್ ಮೇಲೆ ಚೆಕ್ ಮಾಡಿ ಕಲರ್ನ. ಲೆಟ್ಸೇ ನಾನು ಬ್ಲ್ಯಾಕ್ ಮಾಡ್ತೀನಿ ಇದನ್ನು, ಓಕೆ? ಬ್ಲ್ಯಾಕ್ ಮಾಡ್ತೀನಿ. ಅದರ ಒಂದು ಥಿಕ್ನೆಸ್ ಏನಿದೆ ಅದನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ದಪ್ಪ ಇಲ್ಲಿ ನೋಡಿ ಕೆಳಗಡೆ ಥಿಕ್ನೆಸ್ಸು ದಪ್ಪ ಆಗ್ತಾಯಿದೆ ನೋಡಿ ಚಾರ್ಟಲ್ಲಿ, ನೋಡಿ ಚಾರ್ಟಲ್ಲಿ ರೈಟ್ ಸೈಡಿಗೆ ಚಾರ್ಟಲ್ಲಿ ನೋಡಿ. ಸೊ ನಾನು ಹೆಂಗೆ ಚೇಂಜ್ ಮಾಡ್ತೀನಿ ಹಂಗೆ ಥಿಕ್ನೆಸ್ ಕೂಡ ಥಿಕ್ನೆಸ್ ಇದು ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಅದಾದಮೇಲೆ ಏನಿದೆ ಇದರಲ್ಲಿ ಸೆಟ್ಟಿಂಗ್ಸಲ್ಲಿ 9ರಲ್ಲಿ ಏನು ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ವಿಸಿಬಿಲಿಟಿ ಬೇಕಾದರೆ ನೀವು ಅದರಲ್ಲಿ ಸ್ವಲ್ಪ ಎಡಿಟ್ ಮಾಡ್ಕೋಬೋದು. ನಾನು ಹೇಳೋ ಪ್ರಕಾರ ಇದು ಏನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇವಾಗ ಕೆಳಗಡೆ ಮೇನ್ ಸೆಟ್ಟಿಂಗ್ ಬಂದ್ಬಿಟ್ಟು
ಇನ್ನೊಂದು ಕೆಳಗಡೆ 9 ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಸ್ಟೈಲಲ್ಲಿ ಬಂದುಬಿಟ್ಟು ಏನಿದೆ ಅಂದರೆ ಇನ್ಪುಟ್ಸಲ್ಲಿ ಕ್ಲಿಕ್ ಮಾಡಿ. ಇನ್ಪುಟಲ್ಲಿ ನಾವಿಲ್ಲಿ 9 ಇದೆ, ಅದರಲ್ಲಿ ಏನು 15 ಮಾಡೋಣ. ಓಕೆ, ಸೊ 9 ಇದರನ್ನ 15 ಮಾಡೋಣ, ರೈಟ್. ಸೊ 15 ಮಾಡಿ ಆದಮೇಲೆ ಏನಿದೆ ಅಂತಂದರೆ ಲೈಕ್ ನೀವು ಬೇಕಾದರೆ ಸ್ಟೈಲ್ ಏನಾದರೂ ಚೇಂಜ್ ಮಾಡಿ, ಕಲರ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ನೀವು ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು, ರೈಟ್. ಸೊ ಹಾಗಾಗಿ ಓಕೆ ಕಲರ್ ಚೇಂಜ್ ಮಾಡಿಕೊಂಡು, ಇಲ್ಲ ಅಂತಂದರೆ ಪರವಾಗಿಲ್ಲ. ಸೊ ಇಲ್ಲಿ ನೋಡಿ 9 and 15, ದ್ಯಾಟ್ಸ್ ಇಟ್. ನಮಗೇನಿದೆ ಇನ್ಪುಟ್ ಅಷ್ಟೇ ಚೇಂಜ್ ಮಾಡಬೇಕಾಗಿದೆ, ರೈಟ್. ಸೊ ಇನ್ಪುಟನ್ನು ನಾವು ಚೇಂಜ್ ಮಾಡಿದ್ವಿ 9 and 15ಗೆ. ಸೊ ಈಗ ನೋಡ್ಬೋದು ಚಾರ್ಟಲ್ಲಿ 9 and 15 EMI ಏನಿದೆ ಇದು EMI ಆ್ಯಡ್ ಆಗಿದೆ, ರೈಟ್. ಸೊ ಇದೇ ರೀತಿಯಾಗಿ ನೀವು EMIನ ಆ್ಯಡ್ ಮಾಡ್ಬೋದು. ಸೊ ಇದೇ ರೀತಿಯಾಗಿ ನಿಮಗೆ ವ್ಯಾಲ್ಯೂಮ್ ಆ್ಯಡ್ ಮಾಡಬೇಕು ಅಂದರೆ ಏನು ನಮ್ಮ ಕೆಳಗಡೆ ವ್ಯಾಲ್ಯೂಮ್ ಕಾಣ್ತಾ ಇದೆ ಅದನ್ನೇ ಆ್ಯಡ್ ಮಾಡಬೇಕು ಅಂತಂದ್ರೂ ಸೇಮ್ ಅದೇ ಇಂಡಿಕೇಟ್ರಲ್ಲಿ ಹೋಗ್ಬಿಟ್ಟು ಇಂಡಿಕೇಟರ್ ಸರ್ಚಲ್ಲಿ ಮಾಡಿ ವ್ಯಾಲ್ಯೂಮ್ VOL ಅಂತ ಹಾಕಿ ನೋಡಿ. VOL ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಕೆಳಗಡೆ ನಿಮ್ಮದು ಈ ವ್ಯಾಲ್ಯೂಮ್ ಏನಿದೆ ಇಲ್ಲಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು ವೇಳೆ ಇಲ್ಲ ಅಂತಂದರೆ ಅದು ಕೂಡ ಫ್ರೀ ಆಗಿರುತ್ತೆ. ಸೊ ಇದರಲ್ಲಿ ನೀವು ಏನು 3 ನಂಬರ್ ಕಾಣಿಸ್ತಾ ಇದೆಯಲ್ಲ, 3 ಇಂಡಿಕೇಟರ್ಸ್ ಏನಿದೆ ನೀವು ಫ್ರೀ ಆಫ್ ಕಾಸ್ಟು ಇದರಲ್ಲಿ ಯೂಸ್ ಮಾಡ್ಕೋಬೋದು ಈ ಒಂದು ಟ್ರೇಡಿಂಗ್ ವ್ಯೂ ಚಾರ್ಟಲ್ಲಿ, ರೈಟ್. ಸೊ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಕೋಬೇಕಂದ್ರೆ ನೀವು ಮತ್ತೆ ತಿರ್ಗಾ ಮೆಂಬರ್ಶಿಪ್ಪು ಫೀಸ್ ಎಲ್ಲ ಕಟ್ಟಬೇಕಾಗುತ್ತೆ, ಅದರ ಅವಶ್ಯಕತೆಯೂ ಇಲ್ಲ, ರೈಟ್. ಸೊ ಹಾಗಾಗಿ ಇದರಲ್ಲಿ ಏನಿದೆ ಈ ರೀತಿ EMIನ ನೀವು ಆ್ಯಡ್ನ ಮಾಡ್ಕೋಬೋದು. ಇದರಿಂದ ಸುಮಾರು ಸಾರಿ ಲೈಕ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. 9 and 15 ಏನಿದೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ EMI. ಸೊ ಇದರಲ್ಲಿ ನೀವು ಅನಾಲಿಸಿಸ್ ಮಾಡ್ಬೋದು, ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅಥವಾ ಯಾವ ರೀತಿ ಬಿಡಬೇಕು ಅನ್ನೋದನ್ನು ಯಾವ ರೀತಿ ಆರ್ಡರ್ ಪಂಚ್ ಮಾಡ್ಬೋದು ಅನ್ನೋದನ್ನು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದಲ್ಲಿ ಹೇಳ್ಕೊಡ್ತೀನಿ. ನೀವು ಕಮೆಂಟ್ ಮಾಡಿದ್ರೆ, ಯಾಕಂದರೆ ವಿಡಿಯೋ ತುಂಬ ಜಾಸ್ತಿ ಲೆಂತ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ಆ್ಯಡ್ ಮಾಡಬೇಕು ಮತ್ತು ಎಷ್ಟರದ್ದು ಆ್ಯಡ್ ಮಾಡಬೇಕು ಅಂತ. ನಾನು ನಿಮಗೆ ರೆಕಮೆಂಡ್ ಮಾಡೋದು 9 and 15, 9, 15 ಹಾಕ್ಕೊಳ್ಳಿ. ಅದಾದಮೇಲೆ ಏನಿದೆ ಒಂದು ವ್ಯಾಲ್ಯೂಮ್ ಹಾಕ್ಕೊಳ್ಳಿ ಕಡೆಗೆ, ಆಮೇಲೆ 1, 2 ಇಂಡಿಕೇಟರ್, ದ್ಯಾಟ್ಸ್ ಇಟ್. ಆಮೇಲೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಜೋ ನಿಮಗೆ ಗೊತ್ತಿದ್ದರೆ ಮುಗಿದೋಯ್ತು. ಒಂದು ಒಳ್ಳೆ ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆಗೆ ನೀವು ಈಸಿಯಾಗಿ ಇದರಲ್ಲಿ ದುಡ್ಡನ್ನ ಮಾಡ್ಬೋದು ಗೈಸ್. ಓಕೆ, ಸೊ ಇದರಲ್ಲಿ ಈ EMI ಯೂಸ್ ಮಾಡಿಕೊಂಡು ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅಂತಂದರೆ ನಾನು ನಿಮಗೆ ಆ ವಿಡಿಯೋದ ಕೆಳಗಡೆ ನೀವು ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ತಿರುಗಿ ಒಂದು ಸಪ್ರೇಟ್ ಅದ್ರ ಬಗ್ಗೆ 9 and 15 ಅನಾಲಿಸಿಸ್ ವಿಡಿಯೋ ಏನಿದೆ ಅನ್ನೋದನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಗೈಸ್. ಓಕೆ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ, ಇನ್ಫಾರ್ಮೇಟಿವ್ ಅನಿಸಿದೆ ಅನ್ಕೊತೀನಿ. ಇನ್ಫಾರ್ಮೇಟಿವ್ ಅನಿಸಿದರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದ ಚಾನಲ್. ಮತ್ತೆ ಒಂದು ಯೂಸ್ಫುಲ್ ಇತ್ತು ಅಲ್ಲಿ ವಿಡಿಯೋ. ಟೇಕ್ ಕೇರ್, ಬಾಯ್.